ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ನಾಗಮಣಿ ಸೇಫ್ ಆಗಿರಬೇಕು ಅಂತ ಇಷ್ಟು ದಿವಸ ನಾನು ನಾಗಮಣಿ ಸಹವಾಸಕ್ಕೆ ಬರದೆ ಸುಮ್ಮನೆ ಇದ್ದೆ. ಆದರೆ ಈಗ ನನ್ನ ಜೀವ ರಕ್ಷಣೆಗೆ ಇದು ಅನಿವಾರ್ಯ. ಇದು ಸದಾ ನನ್ನ ಜೊತೆಲಿದ್ದರೆ ಇದೇ ನನ್ನ ಪಾಲಿಗೆ ಸಂಜೀವಿನಿ. ಇದನ್ನು ಮುಂದಿಟ್ಕೊಂಡು ನಾನು ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಏರಬೇಕು. ಇಡೀ ಬಿಸಿನೆಸ್ ಸಾಮ್ರಾಜ್ಯನ ನನ್ನ ತುದಿ ಬೆರಳಲ್ಲಿ ಕುಣಿಸ್ಬೇಕು. ಅದಕ್ಕೆ ಒಳ್ಳೆ ಬಿಸ್ನೆಸ್ ಸ್ಟ್ರಾಟಜಿ ಮಾಡಬೇಕು. ಮಾಡ್ತೀನಿ. ನನಗೆ ಬೇಕಾಗಿರೋದೇನೋ ಇದೆ ಅಲ್ಲಿ. ಅದಕ್ಕೆ ಆ ಮನೆ ಬಗ್ಗೆ ನನಗೆ ವಿಚಿತ್ರವಾದ ಸೆಳೆತ. ಈ ಭೈರವನ್ನ ಇಲ್ಲಿಂದನೇ ಸೆಳಿತಾ ಇರುವಂತಹ ರಹಸ್ಯ ಯಾವುದು ತಿಳ್ಕೊಳ್ಳೇಬೇಕು. ತಿಳ್ಕೊಳ್ತೀನಿ. ಈ ಭೈರವನ್ನ ಸೆಳಿತಾ ಇರುವಂತಹ ಶಕ್ತಿ ಯಾವುದು, ಆ ಶಕ್ತಿನ ಭೇದಿಸಲೇಬೇಕು. ನನ್ನ ಶಕ್ತಿಯ ಪ್ರಭಾವದಿಂದ ಅದು ಗೊತ್ತಾಗಲಿದೆ. ಜೈ ಮಹಾಕಾಲ. ಏನಾಗ್ತಿದೆ ನನಗೆ? ಚಿಕ್ಕಮ್ಮ, ಏನಿದೆಲ್ಲ? ಯಾಕೆ ನನಗೆ ಮನೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ? ಯಾವ ಶಕ್ತಿ ನನ್ನನ್ನು ತಡಿತಾ ಇದೆ ಹೇಳಿ ಚಿಕ್ಕಮ್ಮ. ಅಮೃತ, ಆ ಮಾಂತ್ರಿಕನ ಶಕ್ತಿ ಇದು. ಈಗ ಆ ಭೈರವ ನಿನಗಿಂತ ಶಕ್ತಿಶಾಲಿ ಆಗಿದ್ದಾನೆ. ಅವನು ಸಾಮಾನ್ಯ ಅಲ್ಲ. ಇಡೀ ಮನೆ ಒಳಗಡೆ ನೀನು ಹೋಗದೆ ಇರೋ ಹಾಗೆ ದಿಗ್ಬಂಧನ ಹಾಕಿದ್ದಾನೆ ಅಮೃತ. ಚಿಕ್ಕಮ್ಮ, ನನ್ನ ಶತ್ರು ಮುಂದೆ ನಾನು ಸೋಲೋದ? ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ನಾನು ಸೋಲಲ್ಲ. ಅಮೃತ, ವ್ಯರ್ಥ ಪ್ರಯತ್ನ ಬೇಡ. ಅವನೀಗ ನಿನಗಿಂತ ಬಲಶಾಲಿ. ಅಷ್ಟೇ ಅಲ್ಲಮ್ಮ, ಅವರು ಕೆಲಸ ಮಾಡೋ ಜಾಗಗಳಿಗೂ ಕೂಡ ದಿಗ್ಬಂಧನನ ಹಾಕಿದ್ದಾನೆ. ಅಷ್ಟೇ ಅಲ್ಲ ಅಮೃತ, ನೀನ್ ಅವ್ರ ಸಾಮ್ರಾಜ್ಯದೊಳಗಡೆ ಕಾಲಿಡ್ದಿರೋ ಹಾಗೆ ಮಾಡಿದ್ದಾನೆ. ಬಿಡು, ಏನಾಗುತ್ತೋ ಆಗ್ಲಿ. ಭಗವಂತನ ಇಚ್ಛೆ ಇದ್ದಾಗ ಆಗುತ್ತೆ. ನೀನೀಗ ಇಲ್ಲಿಂದ ಹೊರಡು, ಇಲ್ಲ ಅಂದ್ರೆ ಅಪಾಯ. ಅಮೃತ ಅವರೇ, ಎಷ್ಟು ಬೇಡ ಅಂದರೂ ಮನ್ಸಿಗೆ ಬಂದು ಕಾಡ್ತಾ ಇದ್ದೀರಲ್ರಿ. ನೀವಿಲ್ದೇ ಇರೋ ಜೀವನ ಕಲ್ಪಿಸ್ಕೊಳ್ಳೋದಕ್ಕೂ ಆಗ್ತಿಲ್ವಲ್ರಿ.
ಅರ್ಜುನ್, ಯಾಕೆ ಕೂತಿದ್ಯಾ? ನೋಡು, ಹಿಂದೆ ಒಂದು ಹುಡುಗಿನ ನೀನು ಪ್ರೀತಿಸ್ತಾ ಇದ್ದೆ ಅಂತ ನಮಗೆ ಗೊತ್ತು. ಆದರೂ ಎಷ್ಟು ದಿನ ಹೀಗೆ ಆ ಹುಡುಗಿ ನೆನಪಲ್ಲೇ ಕೊರಗ್ತಾ ಕೂತಿರ್ತೀಯ ಹೇಳು? ನೋಡು, ಮದುವೆ ಸಂಬಂಧಗಳೆಲ್ಲ ನಮ್ಮಿಚ್ಛೆ ಅಲ್ಲಪ್ಪ, ಆ ಶಿವನಿಚ್ಛೆ. ಅವನು ಆಡಿಸ್ತಾನೆ, ನಾವು ಆಡಬೇಕು ಅಷ್ಟೇ. ಅರ್ಜುನ್, ಇಷ್ಟಕ್ಕೂ ಮಯೂರಿ ಏನು ಕೆಟ್ಟ ಹುಡುಗಿ ಅಲ್ವಲ್ಲ? ಅವಳು ನಿನ್ನ ತುಂಬ ಪ್ರೀತಿಸ್ತಾಳೆ ಕಣೋ. ನಿನಗೋಸ್ಕರ ಜೀವ ಬಿಡು ಅಂದ್ರೂ ಬಿಡ್ತಾಳೆ. ಇಲ್ಲಿ ನೋಡು, ನೀನು ಮದುವೆ ಹುಡುಗ, ಎಷ್ಟು ಲವಲವಿಕೆಯಿಂದ ಇರಬೇಕು. ನೀನು ಹೀಗೆ ಸಪ್ಪಗೆ ಮುಖ ಹಾಕೊಂಡು ಕೂತಿರೋದನ್ನ ಮಯೂರಿ ಏನಾದರೂ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಅವಳು, ಹೇಳು? ನೋಡು, ಮಯೂರಿ ತುಂಬ ಒಳ್ಳೆ ಹುಡುಗಿ. ಅವಳನ್ನ ಸಂತೋಷವಾಗಿ ನೋಡ್ಕೊಳ್ಬೇಕಾಗಿರೋದು ನಿನ್ನ ಜವಾಬ್ದಾರಿ. ಹೇಳಪ್ಪ, ಹೇಳು. ಎದ್ದು ರೆಡಿಯಾಗಿ ನೀನು ಮಯೂರಿ ಇಬ್ರು ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ. ನೋಡು, ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ನಂಗೆ ಅರ್ಥ ಆಗಿದೆ. ಈ ಮನೆಗಿದ್ದ ಸರ್ಪದೋಷ ಕಳೆದಿದೆ. ಏನು ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಮರೆತು ಆರಾಮಾಗಿ ಸಂತೋಷವಾಗಿರು. ಇನ್ಮೇಲೆ ಯಾವ ಹಾವು ನಮ್ಮನೆ ಒಳಗಡೆ ಬರೋದಿಲ್ಲ. ಹಳೇದೆಲ್ಲ ಎಲ್ಲಿ ಮುಗ್ದಿದೆ ಅಜ್ಜಿ? ಅಸಲಿ ಆಟ ಈಗ ಶುರು. ನೋಡ್ತಾ ಇರಿ ತಮಾಷೆನ. ಅರ್ಜುನ್, ಸ್ವಲ್ಪ ಹೊರಗೆ ಬರ್ತೀಯಾ? ಬಂದೆ. ಏನದ್ಗೆ? ಅರ್ಜುನ್, ಅಮೃತ ಬಂದಿದ್ದಾಳೆ ಕಣೋ. ಏನು? ಅಮೃತ ಬಂದಿದ್ದಾಳ? ಅದಕ್ಕೇನು ತಮಾಷೆ ಮಾಡ್ತಿಲ್ಲ ತಾನೆ? ಹೊರಗೆ ನಿಂತಿದ್ದಾಳೆ. ಆದರೂ ಏನು ದುರಾದೃಷ್ಟನೋ ನಿಂದು. ಮನ್ಸಾರೆ ಇಷ್ಟಪಟ್ಟಿದ್ದ ಹುಡುಗಿನ ಕಣ್ಣೆದುರುಗಡೆ ಇಟ್ಕೊಂಡೆ ಮದುವೆ ಮಾಡ್ಕೊಳ್ಳೋದಾಗ್ತಿಲ್ಲ. ಅವ್ರವ್ರು ಪಡ್ಕೊಂಬಂದಿದ್ದು, ಏನೂ ಮಾಡೋಕ್ಕಾಗಲ್ಲ. ರೀ ಅಮೃತ ಅವ್ರೆ, ನಿಂತ್ಕೊಳ್ರಿ. ಇಷ್ಟು ದೂರ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ. ಸರಿ, ನೀವೇನಿಲ್ಲಿ? ಪ್ಲೀಸ್ ಈ ಕಡೆ ತಿರುಗ್ರಿ. ಇಷ್ಟು ದೂರ ಬಂದಾಗಿದೆ. ಬಂದಿರೋದು ನನಗೋಸ್ಕರ ಅಂತಾನೂ ಗೊತ್ತು. ಬಂದು ಒಂದು ಮಾತು ಆಡದೆ ಹೋದ್ರೆ ಎಷ್ಟು ಸರಿ ಹೇಳಿ? ಏನಾದರೂ ಮಾತಾಡ್ರಿ. ಯಾಕ್ರಿ ಮಾತಾಡ್ತಾ ಇಲ್ಲ? ಅಮೃತ ನಿಂತ್ಕೊಳ್ಳಿ. ರೀ ಅಮೃತ ನಿಂತ್ಕೊಳ್ರಿ. ಹೇಳಿ. ನಾನೇನು ಹೇಳಿ? ನೀವು ಹೇಳಬೇಕು. ಅಲ್ಲ, ಈ ಥರ ಸರ್ಪ್ರೈಸ್ ವಿಸಿಟ್ ಕೊಡ್ತೀರ ಅಂತ ಮೊದಲೇ ಹೇಳಿದರೆ ನಾನು ಸ್ವಲ್ಪ ರೆಡಿಯಾಗಿರ್ತಾ ಇದ್ದೆ. ಕೋಪ ಮಾಡ್ಕೋಬೇಡ್ರಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ನೀವು ನಮ್ಮನೆಯವ್ರಿಗೂ ಬಂದಿದ್ದು ನನ್ನ ನೋಡಕ್ಕೆ ತಾನೆ? ಅದು ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದಿದ್ದೆ. ನನ್ನ ನೋಡಕ್ಕೆ ಬರೋ ಕೆಲಸನಾ? ಸಾರಿ. ಏನು ಕೆಲಸ ಅಂತ ಕೇಳ್ಬೋದಾ? ನೋಡಿ, ಇದು ನನಗೆ ಸಂಬಂಧಪಟ್ಟ ವಿಚಾರ. ನೀವು ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ನಿಮಗೆ ಒಳ್ಳೆಯದು. ಏನಿದು? ಏನಾಯ್ತು ಮಯೂರಿ? ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮದುವೆ ಏನಾದರೂ ನಡೀಲಿಲ್ಲ ಅಂದ್ರೆ ಈ ಮನೇಲಿ ಯಾರನ್ನೂ ಸುಮ್ಮನೆ ಬಿಡಲ್ಲ. ದಯವಿಟ್ಟು ನಿಮ್ಮ ಅಮೃತನ ಒಪ್ಪಿಸ್ಕೊಳ್ಳಿ. ಇನ್ನು ಯಾವತ್ತೂ ನಿಮ್ಮನ್ನು ಬಿಟ್ಟು ದೂರ ಹೋಗೋದಕ್ಕೆ ನಾನು ತಯಾರಿಲ್ಲ.